ಪಾಸ್ ಯಾವ ರೀತಿ ಮಾಡಿದ್ರೆ ಅಂದರೆ ಪೆಟ್ರೋಲ್ ಹಾಕ್ಸ್ಕೊಂಡ್ರಿ ಗಾಡಿಗೆ, ಪೆಟ್ರೋಲ್ ಇತ್ತು ಆಲ್ರೆಡಿ, ಹಾಕ್ಸ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡೋಕ್ಕೆ ಸುತ್ತಾಡ್ತಾ ಇದ್ದೀವಿ. ಸೊ ಗಾಯ್ಸ್, ಫೈನಲಿ ನಾವು ಈ ಒಂದು ಪಾಯಿಂಟ್ ಹತ್ರ ಬಂದಿದ್ದೀವಿ. ಚೆನ್ನಾಗಿ ಕಾಣಿಸ್ತಿದೆ, ಫೋಟೋಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಏನು ಹೇಳ್ತೀನೋ ಹಂಗೆ. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವ್ಲಾಗ್ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿದೆ. ಫಸ್ಟಿಗೆ ನಾನು ಮಾರ್ನಿಂಗ್ ಬೇಗ ಎದ್ದು ದೇವ್ರಿಗೆ ನಮಸ್ಕಾರ ಆಗ್ತಾ ಇದ್ದೀನಿ. ಹಾಗೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಏನೇನಂತ ಹೇಳ್ಕೊಂಡೆ ಅಂದರೆ, ಈ ಲೈಫ್ಗೆ ಒಂದು ದೊಡ್ಡ ಥ್ಯಾಂಕ್ಸ್, ಇವಾಗ ಏನೇನು ಕೊಡ್ತಾ ಇದೆಯಾ ಅದಕ್ಕೊಂದು ಥ್ಯಾಂಕ್ಸ್, ಹಾಗೆ ಇನ್ನೇನೇನು ಪ್ಲ್ಯಾನ್ ಮಾಡಿದ್ಯಾ ಅದಕ್ಕೂ ಥ್ಯಾಂಕ್ಸ್ ಅಂತ ಹೇಳಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ನಾನು ನನ್ನ ಬರ್ಡೇ ದಿವಸ ಮಾಡ್ತಾ ಇದ್ದೀನಿ. ಸೊ 21st ನಾನು ಇವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ಪ್ಲೇಸು ಏನು ಎತ್ತ ಅಂತ ಈ ವ್ಲಾಗ್ ಒಳಗಡೆ ನೀವು ನೋಡ್ಬೋದು. ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನರು ಹೊರಟೆ ಬಿಟ್ವಿ, ಹೆಲ್ಮೆಟ್ ಹಾಕ್ಕೊಂಡು ಬುಲೆಟ್ ಮೇಲೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಂದಾರಗಿರಿ ಒಂದು ಪಿಕಾಕ್ ಡಿಸೈನಲ್ಲಿರುವಂಥ ಒಂದು ಜೈನ್ ಟೆಂಪಲ್ ಆಗಿರುತ್ತೆ ಈ ಒಂದು ಟೆಂಪಲ್ಲು. ನಾನು ಈ ಬೆಂಗಳೂರಲ್ಲಿ ಇದ್ಕೊಂಡು ಒಂದು ಸತಿನೂ ಇದ್ರ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ. ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು ಹೋಗೋಣ ಅಂದ್ಬಿಟ್ಟು. ಬಟ್ ಆವಾಗ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು, ಸರಿ ಇಲ್ಲ ಹತ್ರನೇ ಅಲ್ವಾ, ಬುಲೆಟಲ್ಲಿ ಹೋಗ್ಬೋದು, ಗಾಡಿನಲ್ಲಿ ಹೋಗ್ಬೋದು, ಕಾರ್ ಏನು ಬೇಕಾಗಲ್ಲ, ಇಬ್ಬರೇ ಅಲ್ವಾ ಅಂದ್ಬಿಟ್ಟು ಹೊರಟ್ವಿ. ಬಟ್ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಇನ್ನೆಲ್ಲ ರೈಡ್ ಅಂತೂ ಸಖತ್ತಾಗಿತ್ತು. ಹೋಗ್ತಾ ಹೋಗ್ತಾ ನಮಗೆ ಒಂದು ಕ್ವೆಶನ್ ಸ್ಟಾರ್ಟ್ ಆಯಿತು. ಏನಂತ ಹೇಳಿದ್ರೆ, ನಾವು ನಿನ್ನೆ ಅಂದ್ಕೊಂಡ್ವಿ, ಇವತ್ತು ಬಂದ್ವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಮತ್ತು ಮಧ್ಯ ರೋಡಲ್ಲಿ ನಾವಿಬ್ಬರು ಜಗಳ ಕೂಡ ಆಡಿಲ್ಲ. ಹಾಗೆ ನಾವು ಕೂಡ ರೋಡ್ ಕೂಡ ಮಿಸ್ ಆಗಿಲ್ಲ, ಕರೆಕ್ಟಾಗಿ ಹೊರಟ್ವಿ. ನನಗಂತೂ ಶಾಕು, ಏನಿವತ್ತು ಈ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ಆಗ್ತಿದೆಯಲ್ವಾ ಅಂತ. ಯಾಕೆಂತ ಹೇಳಿದ್ರೆ, ನಾನು ನಮ್ಮ ಯಜಮಾನ್ರು ಹೋದರೆ ನಿಜಕ್ಕೂ ಯಾವಾಗೂ ಅಷ್ಟೇ ಒಂದಲ್ಲ ಒಂದು ಸತಿ ಒಂದು ರೋಡಾದರೂ ಮಿಸ್ ಮಾಡಿರ್ತೀವಿ, ಉಲ್ಟಾ ತಿರ್ಕೊಂಡು ವಾಪಸ್ ಬಂದಿರ್ತೀವಿ. ಬಟ್ ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ನಾವಿಬ್ಬರು ಜಗಳನೂ ಆಗಿಲ್ಲ, ಮತ್ತು ರೋಡ್ ಕೂಡ ಕರೆಕ್ಟಾಗಿ ಹೋದ್ವಿ. ಬಟ್ ನಾವು ಲೊಕೇಶನ್ ಕೂಡ ರೀಚ್ ಆಗಿಬಿಟ್ವಿ, ಏನೂ ಆಗಿಲ್ವಲ್ಲ ಅಂತ ಅದು ಹತ್ರ ಹೋಗ್ತಾ ಹೋಗ್ತಾ ನಮಗೆ ತಲೆನಲ್ಲಿ ಸ್ಟಾರ್ಟ್ ಆಯಿತು. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಳಗಡೆನೇ ಬಿಟ್ಟಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಯಾರೋ VIP ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆ ಮಂದಾರಗಿರಿ ಒಳಗಡೆ ಹೋಗೋಕ್ಕೆ ಬಿಡ್ತಿಲ್ಲ, ಲೊಕೇಶನ್ ನೋಡೋಕ್ಕೆ ಬಿಡ್ತಿಲ್ಲ. ನಾವಂತೂ ನಗಬೇಕಾ ಇಲ್ಲ ನಾವು ಅಂದ್ಕೊಂಡಿದ್ದು ನಿಜ ಆಯ್ತಲ್ವಾ ಅಂತ ಫೀಲ್ ಆಗಬೇಕಾ ಒಂದು ಅರ್ಥ ಆಗಿಲ್ಲ. ನಿಜಕ್ಕೂ ನನಗೆ ಮಿಕ್ಸ್ಡ್ ಎಮೋಷನ್, ನನಗೇನು ಬೇಜಾರಾಗಿಲ್ಲ. ಬಿಕಾಸ್ ಐ ವಾಸ್ ಸೆನ್ಸಿಂಗ್ ದಟ್ ಓಕೆ ನಾವೇನೋ ಆಗುತ್ತೆ ಇವಾಗ, ಬಟ್ ವಿ ನೀಡ್ ಟು ಬಿ ರೆಡಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬೇರೆ ಲೊಕೇಶನ್ಗೆ ಹೋದ್ವಿ. ನಿಜಕ್ಕೂ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ನಾವು ಕರೆಕ್ಟಾಗಿ ಅಂದ್ಕೊಂಡು ಹೋದ್ವಿ, ಏನೋ ಆಗುತ್ತೆ, ಬಟ್ ಈ ಥರ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ದಿಲ್ಲ. ದೂರದಿಂದ ಆ ಒಂದು ಪ್ಲೇಸ್ನ ನೋಡಿಬಿಟ್ಟು ಓಕೆ ಇದೇ ಪ್ಲೇಸ್ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ. ಬರ್ತಾ ಅಲ್ಲಿ ಪ್ಲೇಸಸ್ ಯಾವುದೂ ಇದೆಯಾ ಅಂತ ನಾವು ನೋಡ್ತಾ ಇದ್ವಿ. ಆಮೇಲೆ ನಾವು ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಅಲ್ಲಿ ಏನಂತ ಹೇಳಿದ್ರೆ, ಒಂದು ನೇಚರ್ ಮೇಲೆ ಹೋಗಿ ಒಂದು ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದನ್ನು ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ವಾಪಸ್ ಬಂದ್ವಿ ಮನೆಗೆ. ನಿಜಕ್ಕೂ
ಇಟ್ ವಾಸ್ ಅ ಗುಡ್ ರೈಡ್ ಅಂತಲೇ ಹೇಳ್ಬೋದು. ಲೊಕೇಶನ್ಗೆ ಹೋಗಿ ಎಂಜಾಯ್ ಮಾಡಿಲ್ಲ ಅಂದ್ರೂ ಬಟ್ ನೇಚರ್ನ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಯಜಮಾನ್ರು. ಮತ್ತು ನಮ್ಮಿಬ್ಬರನ್ನ ನಾವು ಇನ್ನಷ್ಟು ಅರ್ಥ ಮಾಡ್ಕೊಂಡ್ವಿ, ಇನ್ನಷ್ಟು ಹತ್ರ ಆದ್ವಿ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಯಜಮಾನ್ರು ಒಂದು ಕೋತಿಗೆ ಒಂದು ಫ್ರೂಟ್ ಕೊಡೋಣ ಅಂದ್ಬಿಟ್ಟು ಹೇಳಿದ್ರ. ಸರ್, ನನಗೆ ಫಸ್ಟ್ ಟೈಮ್ ಕೋತಿಗಳಂದರೆ ಭಯ, ಯಾಕಂದರೆ ವೀಡಿಯೋಸಲ್ಲೆಲ್ಲ ನೋಡಿರ್ತೀವಿ ನಾವು ಯಾವ ರೀತಿ ಅದು ಅಟ್ಯಾಕ್ ಮಾಡಿದ್ರೆ ಕಚ್ಚಿದ್ರೆ ಮತ್ತು ಇಂಜೆಕ್ಷನ್ಸ್ ಎಲ್ಲ ಹಾಕ್ಕೊಬೇಕು ಅಂತ. ನನಗೆ ಫಸ್ಟೇ ಭಯ. ಈ ರೋಡುಗಳಲ್ಲಿ ಜಾಸ್ತಿ ಮಂಗಗಳಿದ್ವು. ಸರಿ ಅಂದ್ಬಿಟ್ಟು ಆರೆಂಜ್ ಕೊಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಏನು ಮಾಡಿದರೆ ನಿಲ್ಲಿಸ್ಬಿಟ್ಟಿದ್ದಾರೆ. ಆ 2 ಕೋತಿ ಬಂದು ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತು. ನನ್ನನ್ನಂತೂ ಅಟ್ಯಾಕ್ ಮಾಡಿದ್ರು, ನಮ್ಮ ಯಜಮಾನ್ರ ಬ್ಯಾಗುಗೆ ಒಂದು ಅಟ್ಯಾಕ್ ಮಾಡಿಬಿಟ್ರು. ನಾನಂತೂ ಸಖತ್ ಭಯ ಬಿದ್ದುಬಿಟ್ಟೆ. ನಮ್ಮ ಯಜಮಾನ್ರು ಆವಾಗ ಒಂದು ಮಾತು ಹೇಳಿದ್ರು. ಆ ಮಾತು ಕೇಳಿ ಇನ್ನಷ್ಟು ಧೈರ್ಯ ಬಂತು. ಏನಂತ ಹೇಳಿದ್ರೆ, ಯಾವುದೋ ಒಂದು ಪ್ರಾಬ್ಲಮ್ ನಮ್ಮ ಹತ್ರ ಬರ್ತಿದೆ ಅಂತ ಹೇಳಿದ ತಕ್ಷಣ ನಾವು ಭಯ ಪಡೋದನ್ನು ಬಿಟ್ಟು ಆ ಧೈರ್ಯದಿಂದ ಅದನ್ನು ಫೇಸ್ ಮಾಡಿದ್ರೆ ಆ ಪ್ರಾಬ್ಲಮ್ಮೇ ಹೊಟ್ಟೋಗುತ್ತೆ ಅಂತ. ಈ ಒಂದು ಮಾತು ಎಲ್ಲದಕ್ಕೂ ಅನ್ವಯಿಸುತ್ತೆ ಅಲ್ವಾ ಫ್ರೆಂಡ್ಸ್? ಏನು ಹೇಳ್ತೀರಾ? ಸೊ ಅನ್ಕೊಂಡಿದ್ದ ಪ್ಲೇಸ್ಗೊಂದು ಹೋಗಿಲ್ಲ, ಬೇರೆ ಪ್ಲೇಸಿಗೆ ಬಂದ್ವಿ. ಬಟ್ ವ್ಯೂ ಇಸ್ ಸೊ ಆಸಮ್. ನಿಜವಾಗೂ ಹೇಳಬೇಕಂದ್ರೆ ಸಖತ್ ಎಂಜಾಯ್ ಮಾಡಿದ್ವಿ. ರೈಡ್ ಅಂತಲೇ ಹೇಳ್ಬೋದು, ನಾರ್ಮಲ್ ರೈಡ್ ಎಲ್ಲ ಸ್ವಲ್ಪ ಲಾಂಗ್ ರೈಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಯಜಮಾನ್ರು ಕರಿತಾವ್ರು ಅಯ್ಯೋ ನೋಡ್ಸೋಕ್ಕೆ. ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಫೋಟೋಸ್ ಇಟ್ಕೊಂಡು ಮನೆಗಳೇ ಹೋಗೋದಷ್ಟೇ. ಸೊ ಬಂದಿದ್ದು ಒಂದು ಹತ್ರ, ಹೋಗಿದ್ದು ಒಂದು ಹತ್ರ, ನೋಡಿದ್ದು ಇನ್ನೊಂದು. ಈ ಫ್ರೆಂಡ್ಸ್ ನಮ್ಮ ಯಜಮಾನ್ರು. ಹಾಗೆ ಈ ವ್ಯೂ ಪಾಯಿಂಟಿಂದ ಸ್ವಲ್ಪ ದೂರ ಬರ್ತಾ ಇದ್ದರೆ ಈ ಒಂದು ಟೆಂಪಲ್ ಕಾಣಿಸ್ತು. ಈ ಒಂದು ಟೆಂಪಲ್ ಹೆಸರು ಬಂದು ಶ್ರೀ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ನಾವು ಇವಾಗ ಟೆಂಪಲ್ಗೆಲ್ಲ ಹೋಗಬಾರ್ದು, ಯಾಕಂತ ಹೇಳಿದ್ರೆ ಇವಾಗ ಪಾಪು ಹುಟ್ಟಿದೆಯಲ್ಲ ಮನೆಯಲ್ಲಿ, ಅದಕ್ಕೆ ನಾವು ಟೆಂಪಲ್ಸ್ಗೆಲ್ಲ ಹೋಗಿಲ್ಲ. ಹಾಗೆ ನಾವು ಮಧ್ಯಾಹ್ನ ಊಟನೇ ಮಾಡಿದ್ದಿಲ್ಲ, ಹೊಟ್ಟೆನೇ ಹಸಿತಿದ್ದಿಲ್ಲ. ನಿಜಕ್ಕೂ ನನಗಂತೂ ಹೊಟ್ಟೆ ಹಸಿತಿದ್ದಿಲ್ಲ, ನನಗೆ ಶಾಕಿಂಗು. ಹಾಗೆ ನಮ್ಮ ಯಜಮಾನ್ರಿಗೆ ಈ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಸೊ ಓಕೆ ಫೈನ್, ಇವತ್ತು ನಿನ್ನ ದಿನ, ನೀನು ಎಲ್ಲಿ ಬೇಕೋ ಹೇಳೋ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಹೊರಗಡೆ ನೋಡಿಬಿಟ್ಟು ಓಕೆ ಫೈನ್, ನನಗೆ ಫಿಶ್ ತಿನ್ನಬೇಕಂತ ತುಂಬಾ ಆಸೆ ಆಗ್ತಿತ್ತು ಅಂತ ಹೇಳಿ ಫಿಶ್ ಇರುತ್ತಲ್ವ ಅಂತ ಅಷ್ಟೇ ಅಂದ್ಕೊಂಡಿದ್ದು. ಬಟ್ ಒಳಗಡೆ ಬಂದು ನೋಡಿದ್ರೆ ಈ ಒಂದು ರೆಸ್ಟೋರೆಂಟ್ ಸಖತ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ಬುದ್ಧ ಕೂಡ ಇತ್ತು. ಒಂದು ಬುದ್ಧನ ನೋಡೋಲ್ಲ ಬಿಡು, ಪರವಾಗಿಲ್ಲ, ಇನ್ನೊಂದು ಬುದ್ಧನ ನೋಡ್ತಾ ಇದ್ದೀನಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಮ್ಮ ಯಜಮಾನ್ರಿಗೆ ತೋರಿಸ್ತಿದ್ದೆ, ನೋಡು ನಾವು ಬುದ್ಧ ಟೆಂಪಲ್ಗೆ ಹೋಗಬೇಕಾಗಿತ್ತು ಬಟ್ ಹೋಗೋಕ್ಕಾಗಿಲ್ಲ. ಬಟ್ ವಿ ಹ್ಯಾವ್ ಬ್ಲೆಸ್ಡ್ ವಿತ್ ದಿಸ್ ಬುದ್ಧ ಸ್ಟ್ಯಾಚ್ಯೂ ಅಂತ ಅಂದ್ಬಿಟ್ಟು. ಮತ್ತು ಈ ಹೋಟೆಲ್ ತುಂಬಾ ಚೆನ್ನಾಗಿತ್ತು. ಹಾಗೆ ಹಾಸ್ಪಿಟಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ನೋಡ್ತಾಯಿದ್ರಿ ಎಲ್ಲೆಲ್ಲಿಂದ ಏನೇನು ವ್ಯೂ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ. ಮತ್ತು ನೋಡ್ಬೋದು ಹೊರಗಡೆ ಅಂತ ಒಂದು ಸಖತ್ತಾಗಿದೆ. ಕಾಂಬಿನೇಷನ್ ಅಂತೂ, ಕಲರ್ ಕಾಂಬಿನೇಷನ್ ನನಗಂತೂ ತುಂಬಾ ಇಷ್ಟ ಆಯಿತು. ನಾನಂತೂ ಫಸ್ಟ್ ಟೈಮ್ ಈ ಥರ ಒಂದು ಹೋಟೆಲ್ಗೆ ಹೋಗಿರೋದು. ನಿಜಕ್ಕೂ ಅದರಲ್ಲಿ ಏನು ಶೈನೆಸ್ ಇಲ್ಲ, ಏನು ಮುಚ್ಚಿಕೋ ಅವಶ್ಯಕತೆ ಇಲ್ಲ. ಇನ್ನು ಬೇರೆ ಬೇರೆ ಥರದ್ದು ಹೋಗಿರ್ತೀವಿ, ಬಟ್ ಈ ರೀತಿಯಾಗಿರುವಂಥ ಹೋಟೆಲ್ಸ್ಗೆ ನಾನು ಯಾವತ್ತೂ ಹೋಗಿದ್ದಿಲ್ಲ. ನಿಜಕ್ಕೂ ಇದು ಬಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವು ತೊಗೊಂಡಿದ್ದು ತಂದೂರಿ ತೊಗೊಂಡ್ವಿ 1/2 ಪ್ಲೇಟು. ಮತ್ತು ಫಿಶ್ ತಿನ್ನಬೇಕಂತ ತುಂಬಾ ಆಸೆ ಆಗ್ತಿತ್ತು, ಅದಕ್ಕೆ ಫಿಶ್ ಕಬಾಬ್ ತೊಗೊಂಡ್ವಿ. ಮತ್ತು ಈ ಒಂದು ಅಂಜಲಿ ಫಿಶ್ಶು ಮತ್ತು ಬಟರ್ ನಾನು ಮತ್ತು ಚಿಕನ್ ಕರಿ ತೊಗೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಇಬ್ಬರೂ ನಿಧಾನಕ್ಕೆ ಮಾತಾಡಿಕೊಂಡು ಹ್ಯಾಪಿಯಾಗಿ ಊಟ ತಿಂದ್ಬಿಟ್ಟು ಹೊರಟ್ವಿ ನಾವು. ಸೊ ಹಾಗೆ ಕಿಲ್ಲಿ ಕೂಡ ತೊಗೊಂಡ್ವಿ. ನಮ್ಮ ಯಜಮಾನ್ರು ಬಾಯ್ ಬಿಟ್ಟು ಕೇಳಿದ್ರು. ಓಕೆ ಫೈನ್, ನಮ್ಮ ಯಜಮಾನ್ರು ಕೇಳಿದ್ರಲ್ವ ಅಂತ ಸರಿ ಅಂದ್ಬಿಟ್ಟು ನಾನು ಇಸ್ಕೊಂಡು ಇಬ್ಬರು ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೊರಟಾದ್ಮೇಲೆ ಯಶ್ವಿನ್ ನಮ್ಮ ಜೊತೆನೇ ಮಲ್ಕೊಂಡ ಇವತ್ತು ಫಾರ್ ದ ಫಸ್ಟ್ ಟೈಮ್. ಅವನು 1.5 ವರ್ಷದಲ್ಲಿ ನನ್ನ ಜೊತೆ ಕೂಡ ಅಷ್ಟೇ ನೈಟ್ ಒಂದು ಸತಿನೂ ಮಲ್ಕೊಂಡೇ ಇದ್ದಿಲ್ಲ. ಸೊ ಹ್ಯಾಪಿಯಾಗಿತ್ತು ಈ ಸತಿ ಅಂತೂ ನನ್ನ ಬರ್ಡೇ ಯಶ್ವಿನ್ ಜೊತೆಗೆ ಮನೆಯಲ್ಲಿ. ಈ ರೀತಿಯಾಗಿ ನಾನು ನನ್ನ ಬರ್ಡೇನ ಎಂಜಾಯ್ ಮಾಡಿದೆ. ಇನ್ನೊಂದು ವಿಚಾರ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಏನು ಅಂತ ಹೇಳಿದ್ರೆ, ನನ್ನ ಬರ್ಡೇನ ಯಾಕೆ ಈ ಸತಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ. ಕೇಕ್ ಕಟ್ಟಿಂಗ್ ಅಂತೂ ಫಸ್ಟಿಗೆ ಮಾಡಿಕೊಂಡೇ ಇಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ಮಗು ಹುಟ್ಟಿದೆ ಅಲ್ವಾ, ಆ ಮಗುಗೆ ಬಂದು ಒಂಚೂರು ಜಾಂಡೀಸ್ ಅಟ್ಯಾಕ್ ಆಗಿದೆ ಅಲ್ವಾ, ಅದಕ್ಕೆ ಎಲ್ಲ ಮಕ್ಕಳಿಗೂ ಆಗುತ್ತೆ. ಯಶ್ವಿನ್
ಬೇಬಿನೂ ಅಷ್ಟೇ ನಾವು 3 ದಿವಸ ಆದಮೇಲೆ ಜಾಂಡೀಸ್ ಅಟ್ಯಾಕ್ ಆಗಿತ್ತು. ತುಂಬ ಟೆನ್ಷನ್ ತೊಗೊಳುವಂಥದ್ದು ಏನೂ ಇಲ್ಲ. ಫೋಟೋ ಥೆರಪಿ ಮಾಡೇ ಮಾಡ್ತಾರೆ ಎಲ್ಲ ಮಕ್ಳಿಗೂ. ನನಗೆ ಗೊತ್ತಿರೋಂಗೆ ಯಶ್ವಿನ್ಗೂ ಮಾಡಿದರು, ಇವಾಗ ಈ ಮಗುಗೂ ಆಗ್ತಿದೆ ಅಷ್ಟೇ. ಸೊ ಅದಕ್ಕೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರಿ, ತುಂಬ ಏನು ರಿಲ್ಯಾಕ್ಸ್ ಆಗಿಲ್ಲ. ಅದಕ್ಕೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಮಗು ಜೊತೆ ಇದ್ದರು, ನಮ್ಮಮ್ಮ ನಮ್ಮಪ್ಪ ಮನೆಯಲ್ಲಿದ್ದರು. ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ನನಗೂ ಅಷ್ಟೊಂದು ಖುಷಿ ಏನು ಇದ್ದಿಲ್ಲ. ಅದಕ್ಕೆ ನಾವು ಈ ಸತಿ ಏನು ಕೇಕ್ ಕಟಿಂಗ್ ಮಾಡ್ಕೊಂಡಿಲ್ಲ ನನ್ನ ಮನೆಯಲ್ಲಿ. ನಾನು ನಮ್ಮ ಯಜಮಾನ್ರು ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಟೈಮ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಈ ರೂಮಲ್ಲೇ ಪಾಪುನ ಫೋಟೋ ಥೆರಪಿ ಮಾಡಿಸಿದ್ದು. ಸೊ ಅಲ್ಲಿ ನೋಡ್ಬೋದು, ಅಲ್ಲಿ ಬ್ಲೂ ಲೈಟ್ ಬರ್ತಿದೆಯಲ್ಲ, ಅಲ್ಲೇ ಮಗು ಮಲ್ಕೊಂಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಒಂದು ಕ್ಲಾರಿಟಿ ಬಂದಿದೆ ಅಂದ್ಕೊತೀನಿ ನನ್ನ ಬರ್ಡೇ ಯಾಕೆ ನಾನು ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ ಅಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.